ಸರ್ಕಾರ ಹಲವಾರು ಡೆಡ್ ಲೈನ್ಗಳನ್ನು ಕೊಡ್ತಾ ಇದೆ. ಡೆಡ್ ಲೈನ್ಗಳು ಡೆಡ್ ಆಗ್ತಿದ್ದಾವೆ ಹೊರತು ಅವೇ ಸಾಯ್ತಿದ್ದಾವೆ ಹೊರತು ಅಭಿವೃದ್ಧಿ ಆಗ್ತಾ ಇಲ್ಲ. ಬೆಂಗಳೂರಿನ ರಸ್ತೆಗಳಲ್ಲಿ ಬಿದ್ದು, ಸ್ಕೂಟರಲ್ಲಿ ಬಿದ್ದು 6ಕ್ಕಿಂತ ಹೆಚ್ಚು ಜನ ಮರಣವನ್ನಪ್ಪಿದ್ದಾರೆ. ಸತ್ತವರಿಗೆ ಯಾರು ಹೊಣೆ? ಸತ್ತವರ ಕುಟುಂಬಕ್ಕೆ ಯಾರು ಹೊಣೆ? ಈ ಹೊಣೆಯನ್ನು ಯಾರು ಹೊರ್ತಾರೆ? ಇದರಲ್ಲಿ ಯಾರಿಗೂ ಜವಾಬ್ದಾರಿ ಇಲ್ಲ. ಅತ್ಯಂತ ದುರ್ವ್ಯವಹಾರವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ನಮ್ಮ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿರುವಂಥ ನಾಗರಿಕರ ಬಗ್ಗೆ ಗೌರವ ಇಲ್ಲ, ಅವರಿಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯ ಬಗ್ಗೆ ಗೌರವ ಇಲ್ಲ, ಶ್ರದ್ಧೆನೂ ಇಲ್ಲ. ಕೇವಲ ಹಣ ಮಾಡಬೇಕು, ಕೇವಲ ಪ್ರಚಾರ ತಗೋಬೇಕು, ಕೇವಲ ಕುರ್ಚಿ ಹಿಡಿಬೇಕು, ಅಧಿಕಾರವನ್ನ ಉಳಿಸ್ಕೋಬೇಕು, ಅಧಿಕಾರವನ್ನ ಕಿತ್ಕೋಬೇಕು. ಇಷ್ಟು ಮಾತ್ರ ಕರ್ನಾಟಕದಲ್ಲಿ ಚರ್ಚೆ ಆಗ್ತಿದೆ ಬಿಟ್ರೆ ಒಬ್ಬನೇ ಒಬ್ಬ ಮಂತ್ರಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ, ಒಬ್ಬನೇ ಒಬ್ಬ ಮಂತ್ರಿ ಜಿಲ್ಲೆಗಳಿಗೆ ಹೋಗ್ತಾ ಇಲ್ಲ, ಅಲ್ಲಿ ಪರಿಶೀಲನಾ ಸಭೆ ಎಂದೂ ಆಗಿಲ್ಲ. ಮುಖ್ಯಮಂತ್ರಿಗಳು ಮೇಲಿಂದ ಹಾರ್ತಾರೆ ಬಿಟ್ರೆ ಈ ನೆಲದಲ್ಲಿ ಅವರು ಓಡಾಡ್ತಾ ಇಲ್ಲ. ಇದು ಈ ಪರಿಸ್ಥಿತಿ. ಅದಕ್ಕಾಗಿ ಬೆಂಗಳೂರಿನ ಗುಂಡಿಗಳಿಂದ ಇವತ್ತು ಪರಿತಪಿಸ್ತಾ ಇರುವಂತವರು ಇಲ್ಲಿಯ ನಾಗರಿಕರು, ಇಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳು, ಇಲ್ಲಿರುವಂತ ಉದ್ಯಮಿಗಳು, ಇವರೆಲ್ಲರೂ ಕೂಡ ಇವತ್ತು ಬೇಸತ್ತಿದ್ದಾರೆ, ಪರಿತಪಿಸ್ತಿದ್ದಾರೆ. ಯಾಕೆ ಬೆಂಗಳೂರು ಹೀಗೆ? ನಾವು ಬೆಂಗಳೂರಲ್ಲಿ ಇರಬೇಕೋ ಬೇಡವೋ ಅನ್ನುವಂಥದ್ದನ್ನ ಉದ್ಯಮಿಗಳು ದೊಡ್ಡ ದೊಡ್ಡ ಬೇರೆ ಬೇರೆ ದೇಶದಿಂದ ಇಲ್ಲಿ ಇನ್ವೆಸ್ಟ್ ಮಾಡಿದಂಥವ್ರು ಯೋಚನೆ ಮಾಡ್ತಿದ್ದಾರೆ. ಇದು ಇವತ್ತು ಬೆಂಗಳೂರಿನ ಪರಿಸ್ಥಿತಿ. ನಮ್ಮ ಉದ್ಯಾನವನ ಬೆಂಗಳೂರು, ನಾವು ಹೆಮ್ಮೆ ಪಡುವಂತ ಬೆಂಗಳೂರು ಇವತ್ತು ಗುಂಡಿಗಳ ಬೆಂಗಳೂರು ಆಗಿದೆ. ಇದನ್ನೇ ಇವತ್ತು ಪ್ರಪಂಚದಾದ್ಯಂತ ಇಲ್ಲಿಗೆ ಯಾರು ಬರ್ತಾರೆ ಅವ್ರು ಮಾತಾಡ್ತಾರೆ, ನಿಮ್ ಬೆಂಗಳೂರು ಯಾಕೆ ಹೀಗೆ ಅಂತ ಕೇಳ್ತಾರೆ.